ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ರೋಮಶಃ ಪೌಲಶಶ್ಚೈವ ಚ ಮನೋಜವನೋ ಭೃಗುಃ ಶೌನಕೋಷ್ಟಾದಿಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಗುರುವಿನ ಪರಿವರ್ತನೆ, ಗುರುವಿನ ಬದಲಾವಣೆ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ, ಏನಾಗಬಹುದು ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಯಾಕಂದರೆ ಗುರು ಸದ್ಯದ ಪರಿಸ್ಥಿತಿಯಲ್ಲಿ ಮಿಥುನ ರಾಶಿಯಲ್ಲಿದ್ದಾನೆ. ಅನಂತರದಲ್ಲಿ 1/6/2026 ಈ ಸಮಯದಲ್ಲಿ ಕರ್ಕಾಟಕ ರಾಶಿಗೆ ಉಚ್ಚ ಸ್ಥಾನ, ಕರ್ಕಾಟಕ ರಾಶಿ ಅಂತೇಳಿ ಹೇಳ್ತೇವೆ. ಅಂತಹ ಉಚ್ಚ ರಾಶಿಗೆ ಗುರು ಪರಿವರ್ತನೆ ಆಗ್ತಾನೆ. ಇಂತಹ ಸಮಯದಲ್ಲಿ ನಿಮಗೇನು ಶುಭಾಶುಭ ಫಲಗಳು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಹಾಗೆ 31/10/2026 ಪುನಃ ಕರ್ಕಾಟಕ ರಾಶಿಯಲ್ಲಿರುವಂತಹ ಗುರು ಮತ್ತೆ ಸಿಂಹರಾಶಿಗೆ ಪರಿವರ್ತನೆ ಹೊಂದುತ್ತಾನೆ. ಸಿಂಹರಾಶಿಯಲ್ಲಿ 24/1/2027 ಕೂಡ ಇರ್ತಾನೆ. ಪುನಃ ಅದೇ ಗುರು ಮತ್ತೆ ಪುನಃ ಕರ್ಕಾಟಕ ರಾಶಿಗೆ ಬರ್ತಾನೆ. ಹಾಗೆ ನವಂಬರ್, ಡಿಸೆಂಬರ್, ಜನವರಿ ಇದು 3 ತಿಂಗಳ ಧನಭಾವದಲ್ಲಿ ಅಂದರೆ 2ನೇ ರಾಶಿಯಲ್ಲಿ ಗುರು ಇರ್ತಾನೆ. ಇಂತಹ ಪರಿಸ್ಥಿತಿಯಲ್ಲಿ ಏನೇನು ಕರ್ಕಾಟಕ ರಾಶಿಯವರಿಗೆ ಎಂಬುದನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ಪುನರ್ವಸು ನಕ್ಷತ್ರ 4ನೇ ಪಾದ, ಹಾಗೆ ಪುಷ್ಯ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಅಶ್ಲೇಷ ನಕ್ಷತ್ರ 1, 2, 3, 4ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ. ಅದರ ಜೊತೆಯಲ್ಲಿ ಗುರುವಿನ ಪ್ರಬಲವಾದಂಥ ಅನುಗ್ರಹ ಏನು, ಏನಾದರೂ ಶುಭವನ್ನು ಉಂಟು ಮಾಡುತ್ತಾ ಅಥವಾ ಇನ್ನು ಕಷ್ಟ, ನಷ್ಟ, ಚಿಂತೆ ಇತ್ಯಾದಿಗಳನ್ನು ಉಂಟು ಮಾಡುತ್ತಾ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಸರ್ವೇಶ್ವರಾಣಾಂ ಗುರುಹು ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಈಶ್ವರನ ಶಕ್ತಿ ಅಥವಾ ದೈವಾನುಗ್ರಹ ಹೇಳುವಂಥದ್ದು ಗುರುವಿನಲ್ಲಿದೆ. ಹಾಗಾಗಿ ಗುರು ಎಲ್ಲದಕ್ಕೂ ಕೂಡ ಮೀರಿರುವಂತಹ ಕೆಲಸವನ್ನು, ಮೀರಿರುವಂಥ ಅನುಗ್ರಹವನ್ನು ಗುರು ನೀಡುತ್ತಾನೆ ಎಂಬಂತಹ ಎಲ್ಲ ಬಹಳ ಮುಖ್ಯವಾದಂತಹ ವಿಷಯಗಳು ಕೂಡ ಇದ್ದಾವೆ. ಹಾಗಾಗಿ ಇಂತಹ ಗುರು ನೋಡಿ, ನಿಮ್ಮ ರಾಶಿಯಲ್ಲಿದ್ದುಕೊಂಡು ಸಪ್ತಮ ರಾಶಿಗೆ ಗುರುವಿನ ದೃಷ್ಟಿ ಮತ್ತು ಪಂಚಮ ರಾಶಿಗೆ ಗುರುವಿನ ದೃಷ್ಟಿ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಗುರು ನಿಮಗೆ ಒಂದು ಹಂತಕ್ಕೆ ರಾಶಿಯಲ್ಲಿದ್ದಾಗ ಅಲ್ಪ ಗುರುಬಲ ಎಂಬುದಾಗಿ ಹೇಳ್ತೇವೆ. ಗುರುವಿನ ಬಲ ಇಲ್ವಾ ಅಂತ ಹೇಳಿ ಕೇಳಿದ್ರೆ ರಾಶಿಯಲ್ಲಿದ್ದಾಗ ಅಲ್ಪ ಗುರುವಿನ ಬಲ. ಹಾಗೆಯೇ ಧನಸ್ಥಾನದಲ್ಲಿ ದ್ವಿತೀಯ ರಾಶಿಯಲ್ಲಿದ್ದಾಗ ಬಹಳಷ್ಟು ಗುರುವಿನ ಬಲ ಅಥವಾ ಬಹಳಷ್ಟು ಗುರುವಿನ ಅನುಗ್ರಹ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಬಹುದು. ಹಾಗಾಗಿ ಏನೇನು ಈ ಗುರುವಿಂದ ನಿಮಗೆ ಒಳ್ಳೆ ರೀತಿಯಾದಂಥ ಫಲ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಶರೀರ ಸ್ಥಾನವನ್ನು ಬಹಳ ಉತ್ತಮವಾದಂತಹ ಒಂದು ರೀತಿಯಲ್ಲಿ ಆಗುವ ಗುರು ಅನುಗ್ರಹಿಸ್ತಾನೆ. ಅಂದರೆ ಶರೀರದಲ್ಲಿ ರೋಗ ರುಜಿನ ಅಥವಾ ತೊಂದರೆಗಳು ಅಥವಾ ಗ್ಯಾಸ್ಟ್ರಿಕ್ ಆಗ್ತದೆ ಅಥವಾ ಎದೆ ನೋವು ಬರುತ್ತೆ ಅಥವಾ ಏನೋ ಕಂಠದಲ್ಲಿ ತೊಂದರೆ ಆಗಿದೆ, ಇಂತಹ ಏನು ರೋಗ ರುಜಿನಗಳಿಗೆ ಗುರು ಭಗವಂತನು ನಮಗೆ ಅನುಗ್ರಹಿಸ್ತಾನೆ. ಅಂದರೆ ಅದನ್ನು ಪರಿಹಾರ ಮಾಡಿ ಒಳ್ಳೆ ರೀತಿಯಾದಂಥ ಸ್ವಾಸ್ಥ್ಯ, ಆರೋಗ್ಯ ಬಹಳ ಮುಖ್ಯವಾಗಿ ಅನುಕೂಲ ಆಗುವ ಹಾಗೆ ಗುರು ಅನುಗ್ರಹಿಸ್ತಾನೆ. ಮತ್ತು ಸ್ಥಿತಿ ಅಂತಂದರೆ ಏನು ಉದ್ಯೋಗ ವ್ಯವಸ್ಥೆಯಲ್ಲಿ ಏನಿದಿರೋ ಅದಕ್ಕಿಂತನೂ ಕೂಡ ಉದ್ಯೋಗದಲ್ಲಿ ಸ್ವಲ್ಪ ಚೆನ್ನಾಗಾಗುವ ಹಾಗೆ ಅಥವಾ ಸ್ವಲ್ಪ ಇನ್ನು ಮೇಲುಮಟ್ಟದ ಉದ್ಯೋಗಗಳು ನಿಮಗೆ ಸಿಗುವ ಹಾಗೆ ಬರುವ ಹಾಗೆ ಗುರು ಅನುಗ್ರಹಿಸ್ತಾನೆ. ಮತ್ತು ಯಶಸ್ಸು ಬಹಳ ಮುಖ್ಯವಾಗಿ ಶಾಸ್ತ್ರಗಳಲ್ಲಿ ಹೇಳ್ತದೆ. ಯಶಸ್ಸು, ನೀವು ಯಾವ ಕೆಲಸಕ್ಕೆ ಹೊರಟಿದ್ದೀರೋ ಅದರಲ್ಲಿ ಯಶಸ್ಸಾಗುವ ಹಾಗೆ. ಧನಸ್ಥಾನದಲ್ಲಿ ನೋಡಿ ಗುರುಬಲ ಬರುತ್ತೆ ನಿಮಗೆ 31/10/2026 ಅನಂತರದಲ್ಲಿ ಸಂಪೂರ್ಣವಾದಂಥ ಒಂದು ಗುರುಬಲ ನೋಡಿ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಇದು ಒಂದು ಹಂತಕ್ಕೆ ಬಹಳ ಉತ್ತಮವಾದಂಥ ಸಮಯವನ್ನು ನೀಡ್ತಾ ಇದೆ. ಅಂದರೆ ಗುರು ನಿಮಗೆ ಗುರು ಬಲವೂ ಕೂಡ ಬಹಳ ಒಳ್ಳೆಯದಾಗಿ ಬರುತ್ತೆ. ರಾಶಿಯಲ್ಲಿರುವಂತಹ ಗುರು ಅಲ್ಪ ಬಲ ಇದ್ದರೂ ಕೂಡ ಯಶಸ್ಸನ್ನು ಕೊಡುವಂತಹ ದಾರಿಯನ್ನು ಹುಡುಕ್ತಾನೆ. ಯಾಕಂದರೆ ಎಷ್ಟೋ ಕೆಲಸಕ್ಕೆ ಹೋಗಿರ್ತೀರಿ, ಆ ಕೆಲಸದಲ್ಲಿ ಗೆಲ್ಲಿಕ್ಕಾಗೋದಿಲ್ಲ, ಏನೋ ಒಂದು ಮಿಸ್ಟೇಕು, ಏನೋ ಒಂದು ತೊಂದರೆ, ಏನೋ ಒಂದು ಚಿಂತೆ, ಇದರಿಂದ ಒದ್ದಾಡ್ತಾ ಇರ್ತೀರಿ. ಇಂತಹ ಪರಿಸ್ಥಿತಿಯಲ್ಲಿದ್ದಾಗ ಗುರು ಯಶಸ್ಸನ್ನು ಕೊಟ್ಟು ಆ ಒಂದು ಕೆಲಸದಲ್ಲಿ ಬಹಳ ಮೇಲ್ಮಟ್ಟದ ಜೀವನಗಳನ್ನು ಗುರು ನೀಡಲಿಕ್ಕೆ ಅನುಗ್ರಹಿಸ್ತಾನೆ. ಹಾಗೆ ಗುಣ, ಯಾರ್ಯಾರು ಸದಾಚಾರ, ಸದ್ಬುದ್ಧಿ, ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರ್ತೀರೋ ಅಂತಹ ವ್ಯಕ್ತಿಗಳಿಗೆ ಒಳ್ಳೆ ಗುಣವಂತರ ಸಹವಾಸಗಳು ಉಂಟಾಗ್ತದೆ. ಎಷ್ಟೋ ಸಲ ಬಿಸ್ನೆಸ್ ಇರಬಹುದು, ವ್ಯಾಪಾರ ವ್ಯವಹಾರ ಇರಬಹುದು, ಇಂತಹ ಪರಿಸ್ಥಿತಿಯಲ್ಲಿ ಗುಣವಂತರೇ ಇರುವುದಿಲ್ಲ, ನಮ್ಮ ಜೊತೆಗೆ ಮೋಸ ಮಾಡುವಂಥವರೇ ಸಿಕ್ಕಿದಾಗ ಎಲ್ಲವೂ ಕೂಡ ಮೋಸ ಆಗಿ ಹೋಗ್ತದೆ ಜೀವನದಲ್ಲಿ ಅಲ್ವಾ. ಹಾಗಾಗಿ ಅಂತಹ ಗುಣವಂತರ ಸಹವಾಸ, ಗುಣವಂತರ ಒಂದು ವ್ಯವಸ್ಥೆ ಇರುವ ಹಾಗೆ ಗುರು ಮಾಡ್ತಾನೆ. ಮತ್ತು ಸ್ಥಾನಭ್ರಷ್ಟ, ಎಷ್ಟೋ ಸಲ
ಸ್ಥಾನಭ್ರಷ್ಟ, ಯಾವುದೊಂದು ಮನೆ ಚೇಂಜ್ ಮಾಡಬೇಕು, ಅಥವಾ ಈ ಒಂದು ವ್ಯವಹಾರ ಚೇಂಜ್ ಮಾಡಬೇಕು, ಅಥವಾ ಈ ಒಂದು ದೊಡ್ಡದಾದಂಥ ಬಿಸ್ನೆಸ್ ಕಟ್ಟಬೇಕು ಅಂದ್ಕೊಳ್ತಾ ಇರ್ತೇವೆ. ಆದರೆ ಸರಿಯಾದಂತಹ ದಾರಿ, ಸರಿಯಾದಂಥ ಅವಕಾಶಗಳು ಇಲ್ಲದೇ ಇದ್ದಾಗ ನಿಮಗೆ ಆ ಗುರುವಿನ ಅನುಗ್ರಹದಿಂದ ಒಂದು ಉತ್ತಮವಾದಂಥ ಸ್ಥಾನ ಅನುಕೂಲ ಆಗ್ತದೆ. ಸ್ಥಾನಭ್ರಷ್ಟ ಅಂದರೆ ಒಂದು ಕಡೆಯಿಂದ ಹೋಗುವುದು ಹೇಳುವಂಥ ಅರ್ಥ. ಆದರೆ ಇನ್ನೊಂದು ಯಾವುದೋ ಒಂದು ಉತ್ತಮವಾದಂಥ ಸ್ಥಾನಗಳು, ಅವಕಾಶಗಳು ಸಿಗುವ ಹಾಗೆ ಗುರು ಅನುಗ್ರಹಿಸ್ತಾನೆ. ಮತ್ತು ಬಣ್ಣ ಬಹಳ ಮುಖ್ಯವಾಗಿ ನೋಡಿ, ವರ್ಣ, ಉದಾಹರಣೆಗೆ ಶರೀರಕ್ಕೆ ಏನೋ ಚರ್ಮಕ್ಕೆ ತೊಂದರೆ ಬಂದಿದೆ, ಅಥವಾ ಕಪ್ಪಾದಂಥ ಕಲೆ ಆಗಿದೆ, ಅಥವಾ ತುಂಬ ಬಿಳುಪಾಗಬೇಕು, ಅಥವಾ ಸ್ವಲ್ಪ ವರ್ಣನೆ ನಂದು ಚೇಂಜ್ ಆಗಬೇಕು ಅಂತಂದರೆ ಗುರು ರಾಶಿಗೆ ಬಂದಾಗ ನಿಮ್ಮಲ್ಲಿ ಶರೀರದಲ್ಲಿ ಕಾಂತಿ ಚೇಂಜ್ ಆಗುತ್ತೆ, ಬೇರೆ ರೀತಿಯಾದಂತಹ ಕಾಂತಿ, ಬೇರೆ ರೀತಿಯಾದಂಥ ಅಭಿವೃದ್ಧಿ ಆಗುತ್ತೆ ಎಂಬುದನ್ನು ಕೂಡ ಹೇಳ್ತಾರೆ. ಮತ್ತು ಕೆಲವೊಂದಷ್ಟು ಸರ್ಜರಿಗಳು ಅವು ಇವೆಲ್ಲ ಏನು ಮಾಡ್ಕೊಳ್ತೇವಲ್ವ, ಮೆಡಿಕಲ್ ಸಂಬಂಧವಾದ್ದು, ಅದು ಕೂಡ ಈ ಒಂದು ಸಮಯದಲ್ಲಿ ಆಗಬಹುದು. ಈ ಒಂದು ಸಮಯದಲ್ಲಿ ಅನುಕೂಲತೆಗಳಾಗುವಂಥ ಒಂದು ಸಾಧ್ಯತೆಗಳಿದೆ ಎಂಬುದನ್ನು ಕೂಡ ಹೇಳಬಹುದು. ಮತ್ತು ಬಹಳ ಮುಖ್ಯವಾಗಿ ಬಲ, ಗುರು ನೋಡಿ 2ನೇ ರಾಶಿಯಲ್ಲಿದ್ದಾಗ ನಿಮ್ಮ ಕುಟುಂಬ ಸ್ಥಾನವನ್ನು ಸರಿ ಮಾಡಲಿಕ್ಕೆ ನೋಡ್ತಾನೆ. ಕುಟುಂಬದಲ್ಲಿ ಏನಾದರೂ ದಾಂಪತ್ಯದಲ್ಲಿ ಕಲಹ ಆಗಿದ್ದರೆ ಬಹಳ ಮುಖ್ಯವಾಗಿ ಗಮನಿಸಬೇಕು. ನೋಡಿ, ಆಶ್ಲೇಷ ನಕ್ಷತ್ರದವರಿಗೆ ಬಹಳ ಜನಕ್ಕೆ ಮದುವೆ ಆಗಲಿಲ್ಲ, ಅಥವಾ ಮದುವೆ ಆಗಿದ್ದರೂ ಸರಿಯಾಗಿ ಆಗ್ತಾ ಇಲ್ಲ, ಅಥವಾ ಮದುವೆ ವಿವಾಹದಲ್ಲಿ ಬಹಳಷ್ಟು ತೊಂದರೆ, ಚಿಂತೆ ಅಥವಾ ಇಂಥದ್ದೆಲ್ಲ ಎಷ್ಟೋ ಜನಕ್ಕೆ ಆಗ್ತಾ ಇದೆ. ಯಾಕಂದರೆ ಆಶ್ಲೇಷ ನಕ್ಷತ್ರ ಅಂದ ತಕ್ಷಣವೇ ಮದುವೆಗೆ ಮುಂದೆ ಹೋಗುವುದಿಲ್ಲ, ಹಿಂದೆ ಬಿದ್ದು ಬಿಡ್ತಾರೆ, ಅಥವಾ ಮದುವೆಯ ವಿಷಯದಲ್ಲಿ ಬಹಳಷ್ಟು ತೊಂದರೆಗಳು, ತಾಪತ್ರಗಳು. ಆದರೆ ಗುರು ರಾಶಿಯಲ್ಲಿದ್ದಾಗ ಮತ್ತು 2ನೇ ರಾಶಿಯಲ್ಲಿದ್ದಾಗ ಬಹಳ ಮುಖ್ಯವಾಗಿ ವಿವಾಹಕ್ಕೆ ಪ್ರಯತ್ನಗಳನ್ನು ಮಾಡಿ ವಿವಾಹ ಆಗುವಂಥ ಸಾಧ್ಯತೆಗಳಿದ್ದಾವೆ. ಬಹಳ ಮುಖ್ಯವಾಗಿ ಗಮನಿಸಬೇಕು, ವಿವಾಹ ಆಗಬೇಕಾ ಗುರು ರಾಶಿಯಲ್ಲಿ ಅಥವಾ 2ನೇ ರಾಶಿಯಲ್ಲಿದ್ದಾಗ ವಿವಾಹಕ್ಕೆ ಅನುಕೂಲತೆಗಳಾಗುವಂಥದ್ದಾಗುತ್ತೆ. ಮತ್ತು ನಮ್ಮ ದೌರ್ಬಲ್ಯಗಳೇನಿದೆ ನೋಡಿ, ಬಹಳ ಮುಖ್ಯವಾಗಿ ಕರ್ಕಾಟಕ ರಾಶಿಯವರ ದೌರ್ಬಲ್ಯ ಏನಿದೆ, ಸಮಸ್ಯೆಗಳು ಏನಿದೆ, ಅಥವಾ ನಿಮಗೆ ನೀವು ಏನೇನು ಉತ್ತರ ಕೊಟ್ಕೊಳ್ಬೇಕು. ಯಾಕಂದರೆ ಬೇರೆಯವರಿಗೆ ಉತ್ತರ ಕೊಡುವಂಥದ್ದು ಅನಂತರ ಆಯಿತು, ನಿಮಗೆ ನಿಮ್ಮನ್ನು ತಿದ್ದುಕೊಳ್ಳುವಂತಹ ಏನು ಪ್ರಯತ್ನಗಳೇನಿದೆ ನೋಡಿ, ಅಂತಹ ನಿಮ್ಮನ್ನು ತಿದ್ದುಕೊಳ್ಳುವಂತಹ ಪ್ರಯತ್ನ, ನಿಮ್ಮನ್ನು ಸರಿಯಾದಂತಹ ದಾರಿಗೆ ಹೋಗುವಂತಹ ಪ್ರಯತ್ನಗಳು ಒಂದು ಈ ಸಮಯದಲ್ಲಿ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಮನುಷ್ಯನೂ ತಪ್ಪು ಮಾಡ್ತಾನೆ, ತಪ್ಪು ಮಾಡದೇ ಇರುವಂತಹ ವ್ಯಕ್ತಿಗಳಿಲ್ಲ. ಆದರೆ ಕರ್ಕಾಟಕ ರಾಶಿಯವರು ಜೀವನ ಪರ್ಯಂತ ತಪ್ಪು ಮಾಡ್ತಾ ಇರುವಂಥದ್ದು ಈ ಗುರು ರಾಶಿಗೆ ಬಂದಾಗ, ನಾನು ಇದನ್ನು ತಪ್ಪು ಮಾಡ್ತಾ ಇದ್ದೇನೆ, ಇದನ್ನು ಸರಿ ಮಾಡಿಕೊಳ್ಬೇಕು, ಅಥವಾ ನಂದು ಸರಿಯಾದಂತಹ ಒಂದು ನಿರ್ಧಾರಗಳನ್ನು ನಾನು ಮಾಡಿಕೊಳ್ಬೇಕು, ಅದು ನಿಮ್ಮ ಮನಸ್ಸಿಗೆ ಬರುತ್ತೆ. ನಿಮ್ಮ ಮನಸ್ಸಿಗೆ ಬಂದಾಗ ಒಂದು ಬಹಳ ಉತ್ತಮವಾದಂಥ ಅವಕಾಶಗಳಾಗುತ್ತೆ. ಮತ್ತು ನೀರಿನ ವ್ಯಾಪಾರ ವ್ಯವಹಾರ ಮಾಡೋರು ನೋಡಿ, ಬಹಳ ಮುಖ್ಯವಾಗಿ ಗಮನಿಸಬೇಕು. ನೀರಿನ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು, ಅವಕಾಶಗಳು ಕೂಡ ಬರ್ತದೆ. ಮತ್ತು ಹೆಚ್ಚಿನದಾದಂಥದ್ದು ಬಹಳ ಮುಖ್ಯವಾಗಿ ಸಾರಿಗೆ ಸಂಸ್ಥೆಯಲ್ಲಿರುವಂಥವರು ನೋಡಿ, ಭಾಗ್ಯದ ಶನೇಶ್ವರನು ಕೂಡ ಇದ್ದಾನೆ. ಅಥವಾ ಏನೋ ಕೆಲವೊಂದಷ್ಟು ಟ್ರಾವೆಲ್ಸ್ ಓಪನ್ ಮಾಡಬೇಕು, ಟ್ರಾವೆಲ್ಸ್ ಏಜೆನ್ಸಿ ಇದೆ, ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿರುವಂತಹದ್ದು ಈ ರಾಶಿಯವರು ಯಾರಾದರೂ ಇದ್ದರೆ ಅಂಥವರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು, ಸನ್ಮಾನಗಳು ಕೂಡ ಯೂಟ್ಯೂಬರ್ಸ್ ಇರಬಹುದು. ಬಹಳ ಮುಖ್ಯವಾಗಿ ಬೇರೆ ಬೇರೆ ರೀತಿಯಾದಂತಹ ಪತ್ರಿಕೋದ್ಯಮದಲ್ಲಿರುವಂತಹ ವ್ಯಕ್ತಿಗಳಿರಬಹುದು, ಅಥವಾ ಕೋರ್ಟು ಕಚೇರಿಯಲ್ಲಿರುವಂಥ ವ್ಯಕ್ತಿಗಳಿರಬಹುದು. ನಿಮಗೆಲ್ಲ ಹೆಚ್ಚಿನದಾದಂಥ ಅವಕಾಶಗಳು, ಲಾಭಗಳು ಸಿಗುವ ಹಾಗೆ ಆ ಭಗವಂತನು ಅನುಗ್ರಹಿಸ್ತಾನೆ. ಮತ್ತು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಸ್ಥಿರಾಸ್ತಿಯನ್ನು ಸಂಪಾದನೆ ಮಾಡುವಂಥ ಯೋಗವನ್ನು ಕೊಡ್ತಾನೆ ಗುರು. ಬಹಳ ಮುಖ್ಯವಾಗಿ ನೋಡಿ, ಸ್ಥಿರಾಸ್ತಿ ಸಂಪಾದನೆ ಎಲ್ಲೋ ಒಂದು ಕಡೆಗೆ ಆಸ್ತಿ ಪಾಸ್ತಿ ಕಳೆದು ಹೋಗುತ್ತೆ, ಅಥವಾ ಯಾವುದೋ ಒಂದು ಜಾಗವನ್ನು ರಿಜಿಸ್ಟರ್ ಮಾಡಿಕೊಳ್ಬೇಕು ಅಂದ್ಕೊಳ್ತಾ ಇರ್ತಾನೆ, ಅದು ಆಗ್ತಾ ಇಲ್ಲ. ಇಂತಹ ಒಂದು ಪರಿಸ್ಥಿತಿ ಇದ್ದಾಗ ರಾಶಿ ಧನಸ್ಥಾನದಲ್ಲಿರುವಂಥ ಗುರು ನಿಮಗೆಲ್ಲೋ ಒಂದು ಚೇತರಿಕೆ ಕೊಡುವಾಗ ಮಾಡ್ತಾನೆ. ಅಥವಾ ಬ್ಯಾಂಕಲ್ಲಿ ಯಾವುದೋ ಒಂದು ಹರಾಜು ಆಗ್ತಾ ಇದೆ, ಅಥವಾ ಬ್ಯಾಂಕಲ್ಲಿ ಏನೋ ಒಂದು ಅನುಕೂಲವೇ ಆಗ್ತಾ ಇಲ್ಲ, ನಮ್ಮ ಹತ್ರ ದುಡ್ಡೇ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಇಂತಹ ಪರಿಸ್ಥಿತಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ, ಯಾವುದೋ ಒಂದು ಮೂಲಕವಾಗಿಯೂ ಕೂಡ ಆ ಭಗವಂತ ಅನುಗ್ರಹಿಸ್ತಾನೆ. ಎಷ್ಟೋ ಸಲ ಕಟ್ಟಬೇಕು ಅನ್ನುವಂಥದ್ದು ಪ್ರಾಮಾಣಿಕವಾದಂಥ ಪ್ರಯತ್ನ ಇರುತ್ತೆ. ಆ ಪ್ರಾಮಾಣಿಕವಾದಂಥ ಪ್ರಯತ್ನಕ್ಕೆ ಹಣವೇ ಇಲ್ಲ ಅಂತಂದರೆ ಹೇಗೆ ಕಟ್ಟುವಂಥದ್ದು ಅಲ್ವಾ? ಹಾಗಾಗಿ ಅಂತಹ ಪ್ರಾಮಾಣಿಕ ಪ್ರಯತ್ನಕ್ಕೆ ಎಲ್ಲೋ ಒಂದು ಕಡೆ ದೈವಾನುಗ್ರಹ ಹೇಳುವಂಥದ್ದು ಸಿಗ್ತದೆ. ದೈವಾನುಗ್ರಹ ಸಿಗಬೇಕು ಅಂತಂದರೆ ಆ ಭಗವಂತನ ಆಶೀರ್ವಾದದಿಂದ ಸಿಗುತ್ತೆ ನಿಮಗೆ. ಹಾಗೆ ಇನ್ನೊಂದು ಬಹಳ ಮುಖ್ಯವಾಗಿ ನೋಡಿ, ಹಿಂದೆ ನಿಮಗೆ ಕಾನೂನಿನ ಚೌಕಟ್ಟಲ್ಲಿ ಏನಾದರೂ ಸಮಸ್ಯೆಗಳಾಗಿದ್ದರೆ, ಅಥವಾ ಕಾನೂನಿನ ವಿಷಯದಲ್ಲಿ ಏನೋ ಕೋರ್ಟು ಕಚೇರಿ ಕೇಸುಗಳು ನಡೀತಾ ಇದ್ದರೆ, ಅದು ಧರ್ಮವಾಗಿ ನಿಮ್ಮ ಕಡೆಗೆ ಅನುಕೂಲಕರವಾಗಿ ಬರುವಂಥ ಸಾಧ್ಯತೆಗಳು ಇದು ಬಹಳ ಮುಖ್ಯವಾಗಿ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ರಾಶಿಯಲ್ಲಿರುವಾಗೂ ಗುರು ಒಳ್ಳೆಯದನ್ನು ಮಾಡ್ತಾನೆ, 2ನೇ ರಾಶಿಯಲ್ಲಿರುವಾಗೂ ಗುರು ಕೂಡ ಒಳ್ಳೆಯದು ಮಾಡ್ತಾನೆ. ಯಾಕಂದರೆ ಗುರು ಉಚ್ಚವಾದಂಥ ಸ್ಥಾನದಲ್ಲಿ ಯಾವುದೇ ಗ್ರಹಗಳು ಕೂಡ ಅವರವರು ಉಚ್ಚವಾದಂಥ ಸ್ಥಾನಕ್ಕೆ ಬಂದಾಗ ಒಳ್ಳೆಯದನ್ನು ಮಾಡಲೇಬೇಕು, ಅದನ್ನು ಖಂಡಿತವಾಗೂ ಬಿಡುವುದಿಲ್ಲ. ಆದರೆ ಎಷ್ಟೋ ಒಂದು ಗ್ರಂಥಗಳಲ್ಲಿ ರಾಶಿಯಲ್ಲಿರುವಂತಹ ಗುರು ಅಲ್ಪ ಬಲವಂತನಾಗ್ತಾನೆ, ಹಾಗಾಗಿ ಅವನು ಉತ್ತಮವಾದಂಥ ಫಲ ಕೊಡಲ್ಲ ಅಂಥೇಳಿ ಕೆಲವೊಂದಷ್ಟು ಗ್ರಂಥಗಳಲ್ಲಿ ಹೇಳಿದ್ರೂ ಕೂಡ, ನಾವು ಕೆಲವೊಂದಷ್ಟು ಜಾತಕ ವಿಶ್ಲೇಷಣೆ ಮಾಡುವಾಗ ಅನುಭವಪೂರಿತವಾಗಿ ನೋಡಿದಾಗ ಗುರು ರಾಶಿಯಲ್ಲಿದ್ದಾಗ ಹಾಳು ಮಾಡುವಂಥದ್ದು ಬಹಳ ಕಡಿಮೆ. ಅಂದರೆ ಎಲ್ಲ ರೀತಿಯಾದಂಥ ಅವಕಾಶಗಳನ್ನು ಕೂಡ ಗುರು ನೀಡ್ತಾನೆ ನಿಮಗೆ. ನೋಡಿ, ಈ ಸಮಯದಲ್ಲಿ ನೋಡಿ, ಉದ್ಯೋಗದಲ್ಲಿ ಅವಕಾಶಗಳನ್ನು ಕೊಡ್ತಾನೆ,
ಅದ್ರ ಜೊತೆಗೆ ಬಿಸ್ನೆಸ್ ಮಾಡುವಂಥವರು ಬಿಸ್ನೆಸ್ನಲ್ಲಿ ಬೇರೆ ಸಾಲ ಸೌಲಭ್ಯಗಳು, ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗುವಂತಹ ಮನಸ್ಥಿತಿಯನ್ನು ಕೊಡ್ತಾನೆ. ಎಲ್ಲದಕ್ಕೂ ಕೂಡ ಮನಸ್ಥಿತಿ ಬಹಳ ಮುಖ್ಯವಾದದ್ದಲ್ವ. ನಮ್ಮ ಪರಿಸ್ಥಿತಿ ಬದಲಾವಣೆ ಆಗಬೇಕು ಅಥವಾ ನಮ್ಮ ಜೀವನದಲ್ಲಿ ಏನೋ ಒಂದು ನಾವು ಲಾಭವನ್ನು ಕಾಣಬೇಕು ಅಂತಂದರೆ ಅದಕ್ಕೆ ನಮ್ಮ ಜೀವನದ ಬಹಳ ಮುಖ್ಯವಾಗಿ ಮನಸ್ಥಿತಿ ಬದಲಾವಣೆ ಆಗಬೇಕು. ಅಂತಹ ಬದಲಾವಣೆ ಆಗುವಂತಹ ಮನಸ್ಥಿತಿಯನ್ನು ಗುರು ನೀಡುತ್ತಾನೆ. ಯಾಕಂದರೆ ಎಲ್ಲರೂ ಕೈ ಬಿಟ್ಟಾಗ ಗುರುವೇ ನಮ್ಮ ಕೈ ಹಿಡಿಯುವಂಥದ್ದು. ಹಾಗಾಗಿ ಆ ಗುರು ನೀಡುತ್ತಾನೆ. ಮತ್ತು ಬಹಳ ಮುಖ್ಯವಾಗಿ ರಾಶಿಗೆ ಬಂದಾಗ ಸಪ್ತಮ ದೃಷ್ಟಿ, ವಿವಾಹಾದಿ ಮಂಗಲ ಕಾರ್ಯಗಳು. ಮತ್ತು ಎಲ್ಲೋ ಒಂದು ಕಡೆಗೆ ನಿಮಗೆ ನೀವೇ ಮುಂದೆ ನಿಂತು ಒಂದು ಒಳ್ಳೆಯ ಕೆಲಸ ಮಾಡಿರ್ತೀರಿ, ಯಾವುದೋ ವ್ಯಾಪಾರ ವ್ಯವಹಾರ ಮಾಡೋದು ಅಥವಾ ಅಂಗಡಿ ಓಪನ್ ಮಾಡೋದು ಅಥವಾ ಯಾವುದೋ ಒಂದು ಒಳ್ಳೆಯ ಕೆಲಸವನ್ನು ಮಾಡಿರ್ತೀರಿ. ಆ ಒಳ್ಳೆಯ ಕೆಲಸಕ್ಕೆ ಉತ್ತಮವಾದಂಥ ಫಲ ಕೊಡ್ತಾನೆ. ಎಷ್ಟೋ ಸಲ ನಾವು ಒಳ್ಳೆಯದನ್ನು ಮಾಡ್ತೇವೆ, ಒಳ್ಳೆಯವರಿಗೆ ಕಷ್ಟ ಬರುತ್ತೆ, ಒಳ್ಳೆಯವರಿಗೆ ಸಮಸ್ಯೆ ಬರುತ್ತೆ. ಬಹಳಷ್ಟು ಜನ ನಮ್ಮಲ್ಲೂ ಕೂಡ ಕೇಳ್ತಾರೆ, ಏನು ಇದಕ್ಕೆ ಪರಿಹಾರ ಏನು ಅಂತ ಕೇಳಿದಾಗ ನಾವು ನಮ್ಮ ಕರ್ತವ್ಯ ಮಾಡೋದಷ್ಟೇ ಬಿಟ್ಟರೆ ಮಿಕ್ಕಿದೆಲ್ಲ ಭಗವಂತನ ಮೇಲೆ ಮಾಡಬೇಕು. ಆ ಒಳ್ಳೆಯ ಕೆಲಸ ಅಂತ ನಮ್ಮ ಮನಸ್ಪೂರ್ವಕವಾಗಿ ಮಾಡಿದಾಗ ಆ ಒಳ್ಳೆಯ ಫಲ ಭಗವಂತ ಕೊಟ್ಟೇ ಕೊಡ್ತಾನೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಹಾಗಾಗಿ ನಾವು ಈ ಸಮಯದಲ್ಲಿ ನೋಡಿ, ಪಂಚಮಕ್ಕೆ ಗುರುವಿನ ದೃಷ್ಟಿ ಬಹಳ ಮುಖ್ಯವಾಗಿ. ಹಾಗಾಗಿ ಪೂರ್ವ ಪುಣ್ಯಸ್ಥಾನ, ನೀವೇನೇನು ಹಿಂದೆ ಮಾಡಿದಂತಹ ಉಪಾಸನೆ, ಆರಾಧನೆ, ಅನುಷ್ಠಾನ, ದೇವತಾ ಆರಾಧನೆ ಅವೆಲ್ಲವೂ ಕೂಡ ನಮಗೆ ಈ ಸಮಯದಲ್ಲಿ ಗುರು ಕರ್ಕರಾಶಿಯಲ್ಲಿದ್ದಾಗ ಉತ್ತಮವಾದಂಥ ಫಲವನ್ನು ನೀಡುತ್ತದೆ. ಅಥವಾ ಧಾರ್ಮಿಕ ಮುಖಂಡರಿರಬಹುದು, ಅಥವಾ ಸನ್ಯಾಸಿಗಳಿರಬಹುದು, ಅಥವಾ ಪೀಠಾಧಿಪತಿಗಳವರು, ಈ ರಾಶಿಯವರು, ಇವರಿಗೆಲ್ಲ ಉಚ್ಚ ಸ್ಥಾನದಲ್ಲಿದ್ದಾಗ ಧರ್ಮ ರಕ್ಷಣೆ ಮಾಡಲಿಕ್ಕೆ ಇನ್ನೊಂದಷ್ಟು ಶಕ್ತಿಗಳು ಬರುತ್ತೆ. ಅಥವಾ ಧಾರ್ಮಿಕವಾದಂತಹ ನೀವು ಕೂಡ ಹೆಚ್ಚಿನ ತೊಡ್ಕೊಳ್ಳುವಾಗ ಆಗ್ತದೆ. ಅಥವಾ ಪ್ರತಿಯೊಂದು ಮನುಷ್ಯನೂ ಕೂಡ ಅವನನ್ನು ಎಷ್ಟು ಸಾಧನೆ ಆಗುತ್ತೋ ಅಷ್ಟು ಸೋಸಿ ಹೋಗುವಾಗ ಮಾಡುತ್ತೆ. ಸೋಸಿ ಅಂತಂದರೆ ಪ್ರತಿಯೊಬ್ಬರಲ್ಲೂ ಇರುವಂತಹ ದುರ್ಗುಣಗಳು, ಸಮಸ್ಯೆಗಳು ಎಲ್ಲರಲ್ಲೂ ಇರುತ್ತಲ್ವ, ಅದನ್ನೆಲ್ಲ ದೂರ ಆಗುವ ಹಾಗಾಗುತ್ತೆ. ಅಂದರೆ ಸದ್ಬುದ್ಧಿ ಹೇಳುವಂಥದ್ದು ಪ್ರಾಪ್ತಿಯಾಗ್ತದೆ. ಈಗ ಇವತ್ತಿನ ದಿವಸ 108 ಜಪ ಮಾಡ್ತಾ ಇದ್ದರೆ ಇನ್ನೂ ಜಾಸ್ತಿ ಜಪಾನುಷ್ಠಾನ ಮಾಡುವ ಹಾಗಾಗುತ್ತೆ. ಅಥವಾ ಬಿಸ್ನೆಸ್ಸನ್ನು ಫೋಕಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ತುಂಬ ಚಿಂತೆ ಆಗ್ತಾ ಇದೆ, ತುಂಬ ರೋಗ ರುಜಿನಗಳು ಬರ್ತಾ ಇದೆ ಅಂತಂದರೆ ಅದೆಲ್ಲ ಸ್ವಲ್ಪ ದೂರ ಆಗುವಾಗುತ್ತೆ. ಹಾಗಾಗಿ ಯಾವ್ಯಾವ ಕೆಲಸವನ್ನು ಉದ್ದೇಶ ಇಟ್ಕೊಂಡು ಮಾಡ್ತೀರೋ ಅದಕ್ಕೆ ಪೂರಕವಾಗಿ ಭಗವಂತನೂ ಅನುಗ್ರಹಿಸ್ತಾನೆ, ಗ್ರಹಗಳು ಕೂಡ ಅನುಗ್ರಹಿಸ್ತಾರೆ. ಅದರ ಜೊತೆಯಲ್ಲಿ ನಿಮ್ಮ ಮನಸ್ಸು ಕೂಡ ಅದ್ರ ಕಡೆಗೆ ಹೋಗುತ್ತೆ. ಬಹಳ ಮುಖ್ಯವಾಗಿ ನೋಡಿ, ಎಷ್ಟೋ ಸಲ ಬಿಸ್ನೆಸ್ ಮಾಡೋರಿಗೆಲ್ಲ ನಾವು ಕೇಳ್ತೇವೆ, ಬಿಸ್ನೆಸ್ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇರುತ್ತೆ. ಆದರೆ ಒಂದಲ್ಲ ಒಂದು ಕಿರಿಕಿರಿ, ಒಂದಲ್ಲ ಒಂದು ಸಮಸ್ಯೆಯಿಂದ ಆ ಬಿಸ್ನೆಸ್ಸಿಗೆ ಎಲ್ಲ ಹೋಗಿ ಕೂತ್ಕೊಳ್ಳಿಕ್ಕಾಗಲ್ಲ, ಬಿಸ್ನೆಸ್ ಮಾಡಲಿಕ್ಕಾಗೋದಿಲ್ಲ, ಅಥವಾ ಯಾವುದೇ ಒಂದು ಫೋಕಸ್ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಾಗೋದಿಲ್ಲ. ಅಂಥವರಿಗೆಲ್ಲ ಈ ಗುರು ಕರ್ಕರಾಶಿಗೆ ಬಂದಾಗ ನಿಮ್ಮನ್ನು ಕೆಲಸದ ಕಡೆಗೆ ಫೋಕಸ್ ಮಾಡುವಂಥದ್ದು, ಮತ್ತು ಸಮಯ ಎಲ್ಲಿ ವ್ಯರ್ಥ ಆಗುತ್ತೆ ಅದನ್ನು ಕಟ್ ಮಾಡಿ ಬಿಸಾಕುವಂಥದ್ದು, ಅಥವಾ ಯಾವ ವ್ಯಕ್ತಿಗಳು ನಿಮಗೆ ಒಳ್ಳೆಯದಿಲ್ಲ, ಅಥವಾ ಯಾವ ವ್ಯಕ್ತಿಯಿಂದ ನಿಮಗೆ ಅನುಕೂಲ ಇಲ್ಲ, ಅಥವಾ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತದೆ ಅಂತಂದರೆ ಆ ಟೈಮ್ ವೇಸ್ಟ್ ಆಗದೇ ಇರುವ ಹಾಗೆ ಭಗವಂತನು ಅನುಗ್ರಹಿಸ್ತಾನೆ. ಇದನ್ನೆಲ್ಲ ಆ ಗುರುವಿನ ಬಹಳ ಉತ್ತಮವಾದಂಥ ಫಲ ಎಂಬುದಾಗಿ ಹೇಳ್ತೇವೆ. ಹಾಗಾಗಿ ಒಂದನೇದಾಗಿ ವಿವಾಹಾದಿ ಮಂಗಲ ಕಾರ್ಯ, ಎರಡನೇದಾಗಿ ಸ್ಥಿರಾಸ್ತಿ ವ್ಯವಸ್ಥೆ, ಮೂರನೇದಾಗಿ ಉದ್ಯೋಗದಲ್ಲಿ ಹೆಚ್ಚಿನದಾದಂಥ ಬಡತಿ ಯೋಗಗಳು, ನಾಲ್ಕನೇದಾಗಿ ನಿಮ್ಮ ಬಹಳ ಮುಖ್ಯವಾದಂತಹ ಮನಸ್ಥಿತಿಯ ಜಾಗೃತೆ. ಇದಿಷ್ಟನ್ನು ಗುರು ನಿಮಗೆ ಮಾಡಿಕೊಡ್ತಾನೆ. ಹಾಗಾಗಿ ಗುರುವಿನ ಪರಿವರ್ತನೆ ನಿಮ್ಮ ರಾಶಿ ಗನಕ ಬಹಳ ಉತ್ತಮವಾದಂಥದ್ದನ್ನು ಕೊಡಬಹುದು. ಇನ್ನೊಂದು 5-6 ವಿಷಯದಲ್ಲಿ ಸ್ವಲ್ಪ ಜಾಗೃತೆ ವಹಿಸ್ಕೊಳ್ಬೇಕಾಗಬಹುದು. ನೋಡಿ, ಒಂದನೇದಾಗಿ ಹಣಕಾಸು ಬರ್ತಾ ಇದೆ, ನಿಜ, ಗುರು ಅನುಗ್ರಹ ಮಾಡ್ತಾನೆ ಹೇಳಿದೆ ಖಂಡಿತವಾಗೂ. ಆದರೆ ಬಂದದ್ದನ್ನು ಎಲ್ಲೆಲ್ಲಿ ಹೇಗೆ ಹೂಡಿಕೆ ಮಾಡಬೇಕು ಹೇಳೋದನ್ನು ತಜ್ಞರನ್ನು ಇಟ್ಕೊಂಡು ಸರಿಯಾಗಿ ತೀರ್ಮಾನ ತೆಗೆದುಕೊಳ್ಳಿ. ಹಾಗೆ ಎರಡನೇದಾಗಿ ಗೃಹಿಣಿಯರು ಮನೆಯಲ್ಲಿ ಸ್ವಲ್ಪ ಜಾಗೃತೆ. ಹಾಗೆ ಮೂರನೇದಾಗಿ ಎಲ್ಲೆಲ್ಲೋ ಹೋಗಿ ತೀರಾ ಅನಾರೋಗ್ಯಕ್ಕೆ ಬೀಳುವಂಥ ಆಹಾರ ಪದಾರ್ಥವನ್ನು ತಿನ್ನುವಂಥದ್ದು ನಿಲ್ಲಿಸಬೇಕು. ನಾಲ್ಕನೇದಾಗಿ ನೀವು ಏನೇ ಮಾಡಿ ನಿಮ್ಮ ಫೋಕಸ್ ಸರಿಯಾಗಿ ಉದ್ಯೋಗ ಬರುತ್ತೆ ಅಂತಂದೆ 10 ಕಡೆಗೆ ಹೋಗಿ 10 ಕಡೆ ಕೇಳುವುದನ್ನು ನಿಲ್ಲಿಸ್ಕೊಂಡು ಒಂದನ್ನೇ, ಹೀಗೆ ಫ್ಯಾಮಿಲಿ ಡಾಕ್ಟ್ರು ಅಂತ ಹೇಳಿ ನೋಡ್ತಿರಲ್ವ, ಹಾಗೆ ಒಬ್ಬರನ್ನೇ ಸರಿಯಾದಂಥ ಒಂದು ರೀತಿಯ ನಂಬಿಕೆ ಇಟ್ಕೊಂಡು ಪ್ರಯತ್ನ ಮಾಡಿ. 5ನೇದಾಗಿ ನಿಮ್ಮ ಮನಸ್ಸು ಚಂಚಲವಾಗಿ ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಾ ಇದೆ ನಿಜ, ಆದರೆ ಅದನ್ನೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಒಂದೇ ಕಡೆ ಕೂತ್ಕೊಂಡು ನಾನು ಹೀಗೆ ಮಾಡಿಯೇ ಮಾಡ್ತೇನೆ, ನನಗೆ ಖಂಡಿತವಾಗೂ ಸಿಕ್ಕೇ ಸಿಗುತ್ತೆ ಹೇಳುವಂಥ ದೃಢವಾದಂಥ ನಂಬಿಕೆಯನ್ನು, ಅಚಲವಾದಂಥ ವಿಶ್ವಾಸ ಇಟ್ಕೊಂಡು ಪ್ರಯತ್ನ ಮಾಡಿ. ಎಷ್ಟೋ ಸಲ ನಮಗೆ ವಿಶ್ವಾಸವೇ ಇಲ್ಲ, ಸುಮ್ಮನೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇರ್ತೇವೆ, ಆ ಪ್ರಯತ್ನಗಳು ಸಫಲವಾಗುವುದಿಲ್ಲ. ಹಾಗಾಗಿ ಆ ದೃಢವಾದಂಥ ವಿಶ್ವಾಸ, ಪ್ರಯತ್ನಗಳನ್ನು ಇಟ್ಕೊಂಡು ನೀವು ಮುಂದೆ ಹೋಗುವಂತಹ ಪ್ರಯತ್ನ ಮಾಡಿ, ತನ್ನ ಮೂಲಕವಾಗಿ ಅನುಕೂಲವಾಗುತ್ತದೆ. ಇನ್ನು ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಗಮನಿಸೋಣ. ನೋಡಿ, ಪುನರ್ವಸು ನಕ್ಷತ್ರ ಬಹಳ ಮುಖ್ಯವಾಗಿ 4ನೇ ಪಾದದವರು ನೀವೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಗುರುಚರಿತ್ರೆ ಹೇಳುವಂಥ ಒಂದು ಗ್ರಂಥ ಇದೆ, ಅದನ್ನು ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪಾರಾಯಣೆ ಮಾಡಿ. ಗುರುಚರಿತ್ರೆ ಓದುವಂಥದ್ದು, ಗುರುಚರಿತ್ರೆ ಕೇಳುವಂಥದ್ದು ಬಹಳ ಉತ್ತಮವಾದಂಥದ್ದು. ಇನ್ನು ಪುಷ್ಯ ನಕ್ಷತ್ರದ ಭಾಗ್ಯದ ಶನೇಶ್ವರ, ಚೆನ್ನಾಗಿ ಶಿವನ ಆರಾಧನೆಯನ್ನೇ ಮಾಡಿ. ಯಾಕಂದರೆ ಶಿವನ ಆರಾಧನೆಯೂ ಒಂದೇ, ಗುರುವಿನ ಆರಾಧನೆಯೂ ಒಂದೇ. ಹಾಗಾಗಿ ಶಿವನ ಆರಾಧನೆ ಮಾಡಿದರೆ ತನ್ಮೂಲಕವಾಗಿ ಗುರುವು ಕೂಡ ಸಂತೋಷವನ್ನು ಹೊಂದುತ್ತಾನೆ, ಆ ಗುರುವಿನ ಅನುಗ್ರಹವೂ ಕೂಡ ಆಗುತ್ತೆ. ಇನ್ನು ಅಶ್ಲೇಷ ನಕ್ಷತ್ರದವರು ನೀವೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗುರುವಿನ ಕ್ಷೇತ್ರಕ್ಕೆ ದರ್ಶನ ಮಾಡುವಂಥದ್ದು, ಗುರುವಿನ
ಆಶೀರ್ವಾದ ಪಡ್ಕೊಳ್ಳುವಂಥದ್ದು, ಅಥವಾ ಯಾರಾದರೂ ಕೂಡ ಸನ್ಯಾಸಿಗಳು, ಮಹಾತ್ಮರು, ಗುರುಗಳು ನಿಮಗೆ ಎಲ್ಲೆಲ್ಲಿ ನಿಮಗೆ ಕಾಣಸಿಗ್ತಾರೋ, ಅಥವಾ ಮಠ ಮಾನ್ಯಗಳು ಎಲ್ಲೆಲ್ಲಿದೆಯೋ, ಒಂದು ಧಾರ್ಮಿಕವಾಗಿ ಧರ್ಮ ಪ್ರಚಾರ ಮಾಡುವಂತಹ ಮಾರ್ಗಗಳು ಎಲ್ಲಿದೆಯೋ ಅಲ್ಲಿ ಹೋಗಿ ನಿಮ್ಮ ಕೈಲಾದಂಥ ಸೇವೆ ಮಾಡುವಂಥದ್ದು, ಅಥವಾ ಗುರುಗಳನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು. ಪ್ರತಿನಿತ್ಯವೂ ಬೆಳಗ್ಗೆ ಎದ್ದ ತಕ್ಷಣವೇ ಭಗವಂತ ನನಗಿಷ್ಟು ಅನುಗ್ರಹಿಸಿದ್ದಾನೆ ಹೇಳುವಂಥದ್ದನ್ನು ಜಾಸ್ತಿ ಯೋಚನೆ ಮಾಡ್ತಾ, ಮತ್ತು ಅದರ ಜೊತೆಗೆ ಆದಷ್ಟು ಹಳದಿ ವಸ್ತ್ರ ಅಥವಾ ಗುರುವಿನ ಅನುಗ್ರಹ ಪಡೀಲಿಕ್ಕೆ ಅತ್ತಿ ಮರದ ಪ್ರದಕ್ಷಿಣೆ, ಇದನ್ನೆಲ್ಲ ನೀವು ಆದಷ್ಟು ಮಾಡ್ತಾ ಬನ್ನಿ. ಅದರಿಂದ ನಿಮಗೆ ಬಹಳಷ್ಟು ಗುರುವಿನ ಬಲವೂ ಕೂಡ ಜಾಸ್ತಿ ಆಗುತ್ತೆ. ನಿಂತು ಹೋದಂಥ ಎಲ್ಲ ಕೆಲಸಗಳು ಕೂಡ ಪುನಃ ಆರಂಭವಾಗಿ ಒಂದು ಹಂತವಾಗಿ ಮುಂದಕ್ಕೆ ಹೋಗ್ಲಿಕ್ಕೆ ಅವಕಾಶಗಳಾಗುತ್ತೆ. ಹಾಗಾಗಿ ಗುರು ಪರಿವರ್ತನೆ ಶುಭವನ್ನುಂಟು ಮಾಡಲಿ. ಅನೇಕ ಕಷ್ಟ, ಅನೇಕ ತೊಂದರೆ, ಅನೇಕ ತಾಪತ್ರಗಳನ್ನು ಪರಿಹಾರ ಮಾಡಿ ಆ ಗುರುವಿನ ಅನುಗ್ರಹದಿಂದ ಮಂಗಲವಾಗಲಿ, ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.